ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಹಂಬಲದಿಂದ ನಾವು ಇಂಡಸ್ಟ್ರಿಗೆ ಬಂದವರು. ಇದು ಗರುಡ ಗಮನ ತರದ ಪಾತ್ರ ಅಲ್ಲ, ಇದರ ನಿರ್ದೇಶಕ ಆಗದೇ ಇದ್ದ ಕಾರಣದಿಂದ ಇದನ್ನು ಹೆಮ್ಮೆಯಿಂದ ಹೇಳ್ಕೊಬಂದು. ಟರ್ಬೋ ಒಂದು ದೊಡ್ಡ ಗೆಲುವು. ಮುಂದೊಂದು ದಿವಸ ನಮ್ಮ ಸಿನಿಮಾಗಳಿಗೆ ಅಲ್ಲಿ ಸ್ಪೇಸ್ ಸಿಗ್ಬೋದು ಅಂತ ನಾನು ಆ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇರೋನು. ತಂಡವಾಗಿ ಮತ್ತೊಬ್ಬ ನಟನಾಗಿ ಅದು ಸಿಕ್ಕಿದಾಗ ನಾನು ನನ್ನ ಸಿನಿಮಾಗಳನ್ನ ಅಲ್ಲಿ ಈಸಿಲಿ ಮಾರ್ಕೆಟ್ ಮಾಡೋಕ್ಕಾಗುತ್ತೆ. ನಾನು ಯಾರು ಅಂತ ಗೊತ್ತಿಲ್ಲ, ಇವನು ಪಂಚ ಇಟ್ಕೊಂಡು ಯಾರೋ ಬಂದಿದ್ದಾನೆ ಅಂತೆಲ್ಲ ಕಾಮೆಂಟ್ ಮಾಡಿದಾಗ ಆ ಕಮೆಂಟ್ಗಳಿಗೆಲ್ಲ ರೆಸ್ಪಾನ್ಸ್ ನೋಡಿದ್ರೆ ಎಲ್ಲ ಮಲಯಾಳಿಗರೇ. ಟ್ಯಾಲೆಂಟ್ಗೆ ಇನ್ನೊಂದು ಹೆಸರು ರಾಜ್ಬಿ ಶೆಟ್ಟಿ ಅಂದರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ, ಯಾಕಂದರೆ ಅವರ ಕೆಲಸಗಳು ಎಲ್ಲವೂ ಕೂಡ ಮಾತಾಡಿರೋವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಸೊ ಈಗ ಮತ್ತೆ ಒಂದು ರೂಪಾಂತರ ಮೂಲಕ ಬರ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ರಾಜ್ಬಿ ಶೆಟ್ಟಿ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲಿಗೆ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಆರಾಮಾಗಿದ್ದೀನಿ ಸರ್. ರೂಪಾಂತರ ಇವತ್ತು ಆ ಟ್ರೇಲರನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಒಂದು ರೀತಿಲಿ ವಿಭಿನ್ನ ಅಂತ ಹೇಳಿದ್ರೆ ರಾಜ್ಬಿ ಶೆಟ್ಟಿ ಅನ್ನೋದು ಅದು ನಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಬಟ್ ಈ ರೂಪಾಂತರದಿಂದ ಇನ್ನೇನೆಲ್ಲ ರೂಪಾಂತರ ಆಗ್ಬಹುದು ಅಂತ ಗೊತ್ತಿಲ್ಲ, ಬಟ್ ನಮ್ಮಲ್ಲಂತೂ ಸಹ ಸಾಕಷ್ಟು ರೂಪಾಂತರಗಳಾಗಿದೆ. ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಹಂಬಲದಿಂದ ನಾವು ಇಂಡಸ್ಟ್ರಿಗೆ ಬಂದವರು. ಸೊ ಈ ಸಿನಿಮಾಗಳನ್ನೆಲ್ಲ ಮಾಡಿದ್ದೀವಿ ಅನ್ನುವಂಥ ಹೆಮ್ಮೆಯಲ್ಲಿ ನಾವು ಬದುಕ್ತೀವಿ. ಅಂದರೆ ಕೆಲವಾರು ಸಿನಿಮಾಗಳನ್ನು ಈ ಗರುಡ ಗಮನ ಮಾಡಿದ್ದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ ಅಂತ. ಆದರೆ ಅದ್ರಲ್ಲಿ ಇಷ್ಟ ನಾನು ರೂಪಾಂತರ ಸೇರಿಸ್ತೇನೆ. ಓಕೆ, ನಾನು ತುಂಬ ಸಮಾಧಾನವಾಗಿ ಓಕೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೆ, ಒಂದು ಭಾಗವಾಗಿದ್ದೆ, ಇದಕ್ಕೆ ನಾನು ಬರದ್ದೆ ಅಥವಾ ಇದರಲ್ಲಿ ಆ್ಯಕ್ಟ್ ಮಾಡಿದೆ, ಇದರಲ್ಲಿ ಯಾವುದು ಒಂದು ಕೊಟ್ಟರು ಕೂಡ ನಾನು ಐ ಆಮ್ ವೆರಿ ಹ್ಯಾಪಿ. ಹಾಗಾಗಿ ಇದು ಇಂಡಸ್ಟ್ರಿ ಎಷ್ಟು ಬದಲು ಮಾಡುತ್ತೆ ಅದು ಆಡಿಯನ್ಸ್ ಮೇಲೆ ಬಿಟ್ಟಿದ್ದು. ಯಾಕಂದರೆ ಇದೊಂದು ಸೀರಿಯಸ್ ಸಿನಿಮಾ, ಬಟ್ ಖಂಡಿತ ಥಿಯೇಟ್ರಲ್ಲಿ ನೋಡಬೇಕಾದಂಥ ಸಿನಿಮಾ ಆ್ಯಂಡ್ ನೋಡಿದ್ರೆ ಅವ್ರಿಗೆ ಇಷ್ಟ ಆಗುವಂಥ ಸಿನಿಮಾ. ಹಾಗಾಗಿ ಒಂದು ಚಾನ್ಸ್ ಅವ್ರಿಗೆ ಸಿನಿಮಾ ಕೊಡಬೇಕು. ಸರ್, ನಾವು ನಿಮ್ಮನ್ನ ವಿಭಿನ್ನ ಪಾತ್ರಗಳಲ್ಲಿ ನೋಡಿದ್ದೀವಿ, ಬಟ್ ಹೆಚ್ಚಾಗಿ ಈ ಥರದ್ದು ಪಾತ್ರಗಳು ಯಾಕೆ ನಿಮ್ಮನ್ನು ಅಷ್ಟು ಟಾಂಟ್ ಮಾಡುತ್ತೆ ಅಂತ? ಅದು ಗರುಡ ಗಮನ ಆದಮೇಲೆ, ಬಟ್ ಇದು ಆಲ್ಮೋಸ್ಟ್ ಒಟ್ಟೊಟ್ಟಿಗೆ ಆಗಿದ್ದು. ಈ ಥರದ ಪಾತ್ರಗಳು ಜಾಸ್ತಿ ಬರುತ್ತೆ. ನಾನು ಇಲ್ಲಿ ತನಕ ಕಾಮಿಡಿ ಮಾಡಿದೆ, ಅಂದರೆ ಒಂದು ಮೊಟ್ಟೆ ಕತೆ ಬಿಟ್ಟು ಮತ್ತು ಚಾರ್ಲಿ ಬಿಟ್ಟು ಮಿಕ್ಕಿದ ಯಾವ ಕಾಮಿಡಿ ಕೂಡ ಅಂತ, ಮಾಯಾ ಬಜಾರ್ ಅದು ಬಿಟ್ಟು ಮಿಕ್ಕಿದ ಯಾವ ಕಾಮಿಡಿ ಕೂಡ ಅಂತ ದೊಡ್ಡ ಕಾಮಿಡಿಯಾಗಿ ಪರಿಣಮಿಸಲಿಲ್ಲ. ಬಟ್ ಐ ಎಂಜಾಯ್ ಡೂಯಿಂಗ್ ಎವ್ರಿಥಿಂಗ್. ಕಾಮಿಡಿ ಕೂಡ ಮುಂದೆ ಮಾಡಬೇಕು, ಸದ್ಯದಲ್ಲೇ ಮಾಡ್ತೀನಿ. ಬಟ್ ಈಗ ಮಾಡಿರುವಂಥ ಕ್ಯಾರೆಕ್ಟರ್ಗಳಲ್ಲಿ ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್ಗಳು ಜಾಸ್ತಿ. ಬಟ್ ನನಗೆ ಅದು ಇಷ್ಟ, ಇದು ಇಷ್ಟ, ಎಲ್ಲದು ಇಷ್ಟ. ಇದು ಗರುಡ ಗಮನ ಥರದ ಪಾತ್ರ ಅಲ್ಲ, ಅಫ್ಕೋರ್ಸ್ ಬೇರೆ ಥರದ ಪಾತ್ರ ಅಲ್ಲ. ಇವನೊಬ್ಬ ಬೆಂಗಳೂರಿನ ಒಬ್ಬ ಗೂಂಡ ಆ್ಯಂಡ್ ಎಲ್ಲದಕ್ಕೂ ಕೂಡ ಗುದ್ದಾಡಿ ಹೋರಾಡಿ ಏನೋ ಮಾಡುವಂಥದ್ದು. ಆ್ಯಂಡ್ ಅದರಲ್ಲಿ ಇವನು ಬದಲಾವಣೆ ಹೇಗಾಗುತ್ತೆ ಅನ್ನೋದು ಕತೆ. ಹೊಸ ಥರದ ಪಾತ್ರ ನನಗೆ. ಸರ್, ಇನ್ನು 2024 ಫಸ್ಟ್ ಹಾಫ್ನಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಹೊಸಬ್ರಿಂದ ಇರ್ಬೋದು, ಹಳಬರಿಂದ ಇರ್ಬೋದು, ತುಂಬ ಚೆನ್ನಾಗಿರೋ ಮೂವೀಸ್ ಬಂದಿದೆ. ಬಟ್ ಯಾವುದು ಕೂಡ ಅಷ್ಟಾಗಿ ರೀಚ್ ಆಗಲಿಲ್ಲ. ಪ್ರೇಕ್ಷಕರು ಆ ಸಿನಿಮಾಗಳನ್ನು ಥಿಯೇಟರ್ಗೆ ಬಂದು ನೋಡುವಂಥ ಪ್ರಯತ್ನ ಕೂಡ ಆಗಲಿಲ್ಲ. ಬಟ್ ಈ ಸೆಕೆಂಡ್ ಹಾಫ್ ಏನಿದೆ, ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಿದೆ, ಎಲ್ಲವೂ ಚೇಂಜ್ ಆಗುತ್ತೆ ಅನ್ನೋ ಎಲ್ರಿಗೂ ಒಂದು ನಿರೀಕ್ಷೆ ಇದೆ. ಈ ರೂಪಾಂತರ ಕೂಡ ಅದರಲ್ಲಿ ಒಂದು ಅನ್ನುವಂಥದ್ದು. ಸೊ ಇದನ್ನು ನೀವು ಹೇಗೆ ರಿಸೀವ್ ಮಾಡ್ತೀರಾ, ಜೊತೆಗೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದರಲ್ಲಿ ಏನಾದರೂ ಒಂದಾದರೆ ಐ ವುಡ್ ಬಿ ವೆರಿ ಹ್ಯಾಪಿ. ಯಾಕಂದರೆ ಈ ಥರದ ಪ್ರಯತ್ನ ಥಿಯೇಟ್ರಲ್ಲಿ ಜನ ನೋಡಿದರೆ ನನ್ನಷ್ಟು ಖುಷಿ ಯಾರೂ ಪಡಲ್ಲ. ತುಂಬ ಖುಷಿ ಆಗುತ್ತೆ. ಎಷ್ಟು ಖುಷಿ ಕೊಡ್ತಾರೆ ನೋಡೋಣ. ಬಟ್ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಟುಕೊಳ್ಳದೆ ನಾವು ಸಿನಿಮಾ ಮಾಡ್ತಾ ಇದ್ದೀವಿ. ಆ ಥರ ಇಟ್ಟುಕೊಂಡಾಗ, ಮಾರ್ಕೆಟ್ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡಾಗ ಈ ಥರ ಸಿನಿಮಾ ಮಾಡೋದು ಕಷ್ಟ ಆಗುತ್ತೆ. ಐ ರಿಯಲಿ ಬಿಲೀವ್ ರೂಪಾಂತರ ಇಸ್ ಅ ವೆರಿ ಗುಡ್ ಫಿಲ್ಮ್. ಆ್ಯಂಡ್ ನಾನೊಬ್ಬ ಇದರ ನಿರ್ದೇಶಕ ಆಗದೇ ಇದ್ದ ಕಾರಣದಿಂದ ಇದನ್ನು ಹೆಮ್ಮೆಯಿಂದ ಹೇಳ್ಕೊಬೋದು. ನನ್ನ ಸಿನಿಮಾ ಆಗಬೇಕಾದ್ರೆ ನನಗೆ ಇಷ್ಟು ಹೇಳ್ಕೊಳ್ಳೋವಂಥ ರೈಟು ಇರಲ್ಲ, ಆ್ಯಂಡ್ ನನಗೆ ಅಷ್ಟು ಧೈರ್ಯನೂ ಬರಲ್ಲ. ಬಟ್ ಈ ಸಿನಿಮಾ ನಾನೊಬ್ಬ ಪ್ರೇಕ್ಷಕನಾಗಿ, ಒಬ್ಬ ನಟನಾಗಿ ನೋಡಿದ ಕಾರಣ ಇದೊಂದು ಬಹಳ ಒಳ್ಳೆ ಸಿನಿಮಾ ಅಂತ ನಾನು ಹೇಳಬಲ್ಲೆ. ಹಾಗಾಗಿ ಒಂದು ಚಾನ್ಸ್ ಕೊಡಿ ನಮಗೆ. ಓಕೆ ಸರ್, ಇನ್ನು ಒಂದು ಗ್ಲಿಮ್ಸ್ ರಿಲೀಸ್ ಆಗುತ್ತೆ ಈ 2 ತಿಂಗಳ ಹಿಂದೆ. ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಶಾಕ್ ಆಗಿದ್ದಂತೂ ನಿಜ. ಹೌದು, ನಿಮ್ಮ ಟ್ಯಾಲೆಂಟ್ ನಮಗೆ ಗೊತ್ತು, ಎಲ್ರಿಗೂ ಗೊತ್ತು. ಬಟ್ ಈ ಥರದೊಂದು ಸ್ಟಾರ್ ಮುಂದೆ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಒಬ್ಬ ವಿಲನ್ ಎಂಟ್ರಿ, ಅದು ಕೂಡ ಒಬ್ಬ ಕನ್ನಡಿಗನನ್ನು ಇನ್ನೆಲ್ಲೋ ಅವರು ಆಯ್ಕೆ ಮಾಡ್ಕೊಂಡಿರೋದು ಖುಷಿಯ ವಿಚಾರ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಟ್ಟಿದ್ದು. ಹೌದು, ಟರ್ಬೋ ಬಗ್ಗೆ ನಿಮ್ಮ ಮಾತು? ಟರ್ಬೋ ಒಂದು ದೊಡ್ಡ ಗೆಲುವು. ಯಾಕೆ ಗೆಲುವು ಅಂತ ಹೇಳಿದ್ರೆ, ನಾನು ಯೋಚನೆ ಮಾಡ್ತಾ ಇರೋದು ಬೇರೆ ಆ್ಯಂಗಲಲ್ಲಿ. ನಾನು ಯೋಚನೆ ಮಾಡ್ತಾ ಇರೋದು ಓಕೆ ಈ ಥರದ ಸಿನಿಮಾಗಳನ್ನು ನಾನು ಅಲ್ಲಿ ಮಾಡಿ ವಿಸಿಬಿಲಿಟಿ ಕಾಣಿಸಿದ್ರೆ ಮುಂದೊಂದು ದಿವಸ ನಮ್ಮ ಸಿನಿಮಾಗಳಿಗೆ ಅಲ್ಲಿ ಸ್ಪೇಸ್ ಸಿಗ್ಬೋದು ಅಂತ ನಾನು ಆ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇರೋನು. ಆ ಕಾರಣದಿಂದ ಟರ್ಬೋ ಆ ನಿಟ್ಟಿನಲ್ಲಿ ದೊಡ್ಡ ಗೆಲುವು. ಆ್ಯಂಡ್ ಕಮರ್ಷಿಯಲಿ ಕೂಡ ತುಂಬ ದೊಡ್ಡ ಸಕ್ಸಸ್. ನಾನು ಇಲ್ಲಿ ತನಕ ಅಷ್ಟು ದೊಡ್ಡ ಓಪನಿಂಗ್, ಅಷ್ಟು ದೊಡ್ಡ ರೆಸ್ಪಾನ್ಸ್, ಅಷ್ಟು ದೊಡ್ಡ ಅಕ್ಸೆಪ್ಟೆನ್ಸ್ ಎಲ್ಲೂ ನೋಡಿಲ್ಲ, ಎಲ್ಲೂ ಪಡ್ಕೊಂಡಿಲ್ಲ. ಯಾಕಂದರೆ ನಾನು ಅಷ್ಟು ದೊಡ್ಡ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡದೇ ಇದ್ದ ಕಾರಣದಿಂದಾಗಿ. ಬಟ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಗ್ಲ್ಯಾಡ್. ಆ್ಯಂಡ್ ಇನ್ನೊಂದು ನಂಗೆ ದೊಡ್ಡ ಭಾಗ್ಯ ಏನಂದರೆ, ಮಮ್ಮೂಟಿ ಸರ್ ಜೊತೆ ನಾನು ದುಬೈಗೆ ಅಥವಾ ಕತಾರ್ಗೆ ಆ ಕಡೆ ಹೋಗಬೇಕಾದ್ರೆ ಅವರ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ಗಳನ್ನು ನಾನು ಒಬ್ಬ ನಿಮ್ಮ ಥರನೇ ಇಂಟರ್ವ್ಯೂ ಥರನೇ ಕ್ವಶನ್ ಕೇಳ್ತಾ ಇದ್ದೆ. ಸರ್, ಈ ಫಿಲ್ಮಲ್ಲಿ ನೀವು ಯಾವ ಥರ ಮಾಡಿದ್ರಿ, ಆ ಫಿಲ್ಮಲ್ಲಿ ಯಾವ ಥರ ಮಾಡಿದ್ರಿ ಅಂತ ಅವ್ರು ಪ್ರತಿಯೊಂದನ್ನು ಹೇಳ್ತಾ ಇದ್ರು. ಆ್ಯಂಡ್ ನಾನು ಕೇಳ್ತಾ ಇದ್ದೆ, ಸರ್ ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಸ್ಕ್ರಿಪ್ಟ್? ಒಂದು ಟರ್ಬೋ ಸೆಲೆಕ್ಟ್ ಮಾಡ್ತೀರಾ, ಒಂದು ಕಾದಲ್ ಸೆಲೆಕ್ಟ್ ಮಾಡ್ತೀರಾ, ಇನ್ನೊಂದು ನೆನಪುಗಳನ್ನೇ ಇರುತ್ತೆ ಅಂತ ಸಿನಿಮಾ ಸೆಲೆಕ್ಟ್ ಮಾಡ್ತೀರಾ, ಈ ಥರ ಎಲ್ಲ ಸೆಲೆಕ್ಟ್ ಮಾಡ್ತೀರಾ, ಬಟ್ ಎಲ್ಲದೂ ಸಕ್ಸಸ್ ಆಗುತ್ತೆ, ಅದು ಹೆಂಗೆ? ಆ್ಯಂಡ್ ಫೇಲ್ಯೂರ್ಗೆ ಹೆಂಗೆ ಹೆದರ್ಕೊಳ್ಳಲ್ಲ ನೀವು? ಅದೆಲ್ಲ ಕೇಳಿ ಒಂದು ದೊಡ್ಡ ಎನ್ಸೈಕ್ಲೋಪೀಡಿಯಾ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿದೆಯಲ್ಲ, ಅದು ನನ್ನ ದೊಡ್ಡ ಲರ್ನಿಂಗ್ ಅಂತ ಅನಿಸುತ್ತೆ.
ಸರ್ ಇನ್ನು ಟರ್ಬೋದಲ್ಲಿ ನೀವು ಆಯ್ಕೆ ಆದ್ರಿ ಆ್ಯಕ್ಟ್ ಮಾಡಿದ್ರಿ ಎಲ್ಲವೂ ಓಕೆ, ಬಟ್ ನಿಮ್ಮ ಮಲಯಾಳಿ ಆಡಿಯನ್ಸ್ಗೆ ನಿಮ್ಮ ಪರಿಚಯ ಇತ್ತು, ಮುಂಚೆನೇ ಇತ್ತು, ಬಟ್ ಅಷ್ಟಾಗಿರಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ಈ ಸಿನಿಮಾದ ಗ್ಲಿಮ್ಸ್ ಆಗಲಿ ಅಥವಾ ಇದನ್ನ ನೋಡಿದ ಮೇಲೆ ಅಲ್ಲಿರುವಂಥ ಆಡಿಯನ್ಸ್ ರೀಲ್ಸ್ ಅನ್ನೊಂದಷ್ಟು ನಾನು ಗಮನಿಸಿದೆ. ಏನಂತ ಹೇಳ್ತಿದ್ರು ಅಂದರೆ ಈ GGVV ಮತ್ತೆ ಟೋಬಿ ಇರ್ಬೋದು, ಇವೆಲ್ಲವನ್ನ ಅವರು ಅಂದರೆ ಅದನ್ನ ಈ ಒಂದು ಟರ್ಬೋ ಸಿನಿಮಾಗೆ ಮ್ಯಾಚ್ ಮಾಡಿ ಇವರು ಹೊಸಬ್ರಲ್ಲ, ಈ ಸಿನಿಮಾದಲ್ಲಿ ಈ ಥರದ ಪಾತ್ರವನ್ನು ಮಾಡಿರುವಂಥವ್ರು ಅನ್ನುವಂಥ ಒಂದು ವಿಚಾರ, ಅದು ನಮ್ಗೆಲ್ಲರೂ ಕೂಡ ಹೆಮ್ಮೆ ಆಗುವಂಥದ್ದು. ಈ ಥರ ಕಂಪ್ಯಾರಿಟಿವ್ ಮಾಡೋದು ಅಂದರೆ ಮಲಯಾಳಿ ಆಡಿಯನ್ಸ್ಗೆ ಗೊತ್ತಿಲ್ಲ ನೀವು ಈ ಹಿಂದೆ ಏನು ಮಾಡಿದ್ರಿ ಅನ್ನೋದು, ಬಟ್ ಈ ಸಿನಿಮಾ ಆದಮೇಲೆ ಒಂದು ಕನ್ನಡ ಸಿನಿಮಾವನ್ನು ಗುರ್ತಿಸೋದಿದೆಯಲ್ಲ, ಅದು ಐ ಥಿಂಕ್ ದೊಡ್ಡ ವಿಚಾರ ಅನ್ಸುತ್ತೆ. ಹೌದು, ಅದೇ ಹೇಳಿದ್ದು ನಾನು, ಆ ವಿಸಿಬಿಲಿಟಿ ನಮಗೆ ಬೇಕಿತ್ತು. ಅಂದರೆ ಒಂದು ತಂಡವಾಗಿ ಮತ್ತೊಬ್ಬ ನಟನಾಗಿ ಅದು ಸಿಕ್ಕಿದಾಗ ನಾನು ನನ್ನ ಸಿನಿಮಾಗಳನ್ನು ಅಲ್ಲಿ ಈಸಿಲಿ ಮಾರ್ಕೆಟ್ ಮಾಡೋಕ್ಕಾಗುತ್ತೆ. ಆ ಮಾರ್ಕೆಟ್ ಮಾಡೋಕ್ಕಾದಾಗ ನನಗೆ ಈಸಿಲಿ ಏನಾಗುತ್ತೆ, ನನಗೆ ಮುಂದೆ ಒಂದು OTTಲಿ ಸಿನಿಮಾಗಳನ್ನ ಈಸಿಲಿ ರಿಲೀಸ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಆಗ ಕನ್ನಡದಲ್ಲಿ ಮಾತ್ರ ಅಲ್ಲ, ಮಲಯಾಳಮಲ್ಲೂ ನೋಡ್ತಾರೆ. ಸೊ ದಟ್ ಈಸ್ ಅ ಥಿಂಗ್ ದಟ್ ಐ ಆಮ್ ಥಿಂಕಿಂಗ್. ತುಂಬ ಸೀಕ್ರೆಟ್ ಹೇಳ್ಕೊಟ್ಟ. ಸೊ ಬಟ್ ಐ ಆಮ್ ವೆರಿ ಹ್ಯಾಪಿ. ಅಲ್ಲಿನ ಜನ ನನ್ನನ್ನು ಡಿಫೆಂಡ್ ಮಾಡಿದ ರೀತಿ, ನಾನು ಯಾರು ಅಂತ ಗೊತ್ತಿಲ್ಲ, ಇವನು ಪಂಚ ಇಟ್ಕೊಂಡು ಯಾರೋ ಬಂದಿದ್ದಾನೆ ಅಂತೆಲ್ಲ ಕಾಮೆಂಟ್ ಮಾಡಿದಾಗ ಆ ಕಮೆಂಟ್ಗಳಿಗೆಲ್ಲ ರೆಸ್ಪಾನ್ಸ್ ನೋಡಿದ್ರೆ ಎಲ್ಲ ಮಲಯಾಳಿಗರೇ. ಸೊ ಎಲ್ಲರೂ ಬಂದು ಡಿಫೆಂಡ್ ಮಾಡೋದು, ನಾನು ಏನು ಕೆಲಸ ಮಾಡಿದ್ದೀನಿ ಅದನ್ನು ಎನ್ಲಿಸ್ಟ್ ಮಾಡೋದು, ಐ ಥಿಂಕ್ ದಟ್ಸ್ ಅ ಗ್ರೇಟ್ ಥಿಂಗ್ ಫ್ರಮ್ ದೆಮ್. ಏನು ಸರ್, ನಮ್ಮಲ್ಲಿ ಯಾಕೆ ಆ ಥರದ ಸಿನಿಮಾಗಳು ಬರಲ್ಲ? ಈಗ ಹಿಂದೆ ಈ ವರ್ಷ ತಗೊಳ್ಳೋದಾದ್ರೆ ಮಲಯಾಳಿ ಸಿನಿಮಾಗಳು ರಿಯಲಿಸ್ಟಿಕ್ ಆಗಿರುವಂಥದ್ದು, ತುಂಬ ನ್ಯಾಚುರಲ್, ಕಡಿಮೆ ಬಜೆಟ್ ಇರುವಂಥದ್ದು ತುಂಬ ಗೆದ್ದಿದೆ, ಸಾಕಷ್ಟು ಕೋಟಿ ಬಜೆಟನ್ನು ಕೂಡ ಮಾಡಿದೆ. ನೀವು ಅಲ್ಲಿ ಕೆಲಸ ಮಾಡಿರೋದ್ರಿಂದ ನನ್ನ ಈ ಪ್ರಶ್ನೆ, ನಿಮಗೆ ಯಾಕೆ ಆ ಥರ ಅನಿಸುತ್ತೆ ಅಂದರೆ ಅಲ್ಲಿ ಆಗ್ತಾ ಇರುವಂಥದ್ದು ನಮ್ಮಲ್ಲಿ ಯಾಕೆ ಆಗ್ತಿಲ್ಲ? ಆ ಥರ ನೋಡಿದಾಗ ನಿಮಗೇನು ಅನ್ಸುತ್ತೆ? ಅಂದರೆ ಅಲ್ಲಿ ಸಿನಿಮಾಗಳನ್ನು ತುಂಬ ಬೇಗ ಮಾಡ್ತಾರೆ, ತುಂಬ ಫಾಸ್ಟ್ ಮಾಡ್ತಾರೆ, ಜೊತೆಗೆ ಕೊಲಾಬ್ರೇಷನ್ ತುಂಬ ಚೆನ್ನಾಗಿದೆ. ರೈಟರು, ಡೈರೆಕ್ಟರು, ಆ್ಯಕ್ಟರು, ಸಿನಿಮಾಟೋಗ್ರಫರು, ಮ್ಯೂಸಿಕ್ ಡೈರೆಕ್ಟರು, ಪ್ರೊಡ್ಯೂಸರ್, ಇವರೆಲ್ಲರೂ ಕೂಡ ತುಂಬ ಫೇಮಸ್ ಜನಗಳೇ ಇರ್ತಾರೆ. ಆ್ಯಂಡ್ ಅವರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯನ್ಸನ್ನು ಇವರು ಬರೀ ದುಡ್ಡು ಹಾಕೋದಲ್ಲ. ಈಗ ಎಕ್ಸಾಂಪಲ್ ಆವೇಶಮ್ ಅಂತ ಸಿನಿಮಾ ಅನ್ವರ್ ರಶೀದ್ ಅನ್ನುವಂಥ ಒಬ್ಬ ಪ್ರೊಡ್ಯೂಸರ್ ಮಾಡಿದಾಗ ಅವ್ರು ಬರೀ ದುಡ್ಡು ಹಾಕೋದಲ್ಲ, ಅದ್ರ ಜೊತೆಗೆ ಅವರ ಎಕ್ಸ್ಪೀರಿಯನ್ಸ್ಗಳನ್ನು ದಾರಿ ಇರ್ತಾರೆ. ಶೈಜು ಖಾಲಿದ್ ಅನ್ನೋರು ಅದರ ಸಿನಿಮಾಟೋಗ್ರಫರ್ ಆದಾಗ ಅವರ ಎಕ್ಸ್ಪೀರಿಯನ್ಸ್ ದಾರಿ ಇರ್ತಾರೆ. ಸೊ ಈ ಥರದ ಕೊಲಾಬ್ರೇಟರ್ ಸುಶೀನ್ ಶ್ಯಾಮ್ ಇದ್ದಾರೆ, ಅದರಲ್ಲಿ ಫಾದ್ ಫಾಸಿಲ್ ಇದ್ದಾರೆ, ಅದರಲ್ಲಿ ಡೈರೆಕ್ಟರ್ ಜಿತು ಮಾಧವನ್ ಇದ್ದಾರೆ. ಇವರೆಲ್ಲರೂ ಕೂಡ ಆಲ್ರೆಡಿ ಸಕ್ಸೀಡ್ ಆದವರು. ಸೊ ಅಷ್ಟು ಜನ ಸಕ್ಸಸ್ ಫಾರ್ಮುಲಾ ಗೊತ್ತಿದ್ದವ್ರು ಬಂದು ಕೆಲಸ ಮಾಡಿದಾಗ ಸಕ್ಸಸ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ. ಸೊ ಕೊಲಾಬ್ರೇಷನ್ ಚೆನ್ನಾಗಿದೆ. ಆ ಕೊಲಾಬ್ರೇಷನ್ ನಾವಿಲ್ಲಿ ಇನ್ನೊಬ್ಬನ ಸಿನಿಮಾದ ಬುಕ್ ಮೈ ಶೋ ಓಪನ್ ಮಾಡಿ ಅವನಿಗೆ ಜನ ಇಲ್ಲ ಅನ್ನೋದನ್ನು ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿಂದ ಬದಲಾಗಿ ನಾವು ಕೂಡ ಕೊಲಾಬ್ರೇಟ್ ಆದರೆ, ಒಬ್ಬರಿಂದ ಒಬ್ಬರಿಗೆ ಕೊಲಾಬ್ರೇಟ್ ಹಾಕೊಂಡು ಒಂದು ಸಿನಿಮಾ ಎತ್ತೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲ ಮಾಡಿದ್ರೆ ನಾವು ಗೆಲ್ಬೋದು ಅಂತ ಅನ್ಸುತ್ತೆ. ಸರ್ ಇನ್ನೊಂದು ಪ್ರಶ್ನೆ ಏನಂದರೆ, ಅದೇ ನಿಮ್ಮ ಗೆಳೆಯನ ಒಂದು ಕಾಪಿರೈಟ್ ಇಶ್ಯೂ ಆಗಿರುವಂಥದ್ದು. ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ಸರ್. ಇತ್ತೀಚೆಗೆ ಮಲಯಾಳಮಲ್ಲಿ ಬರ್ತಿರೋ ಮೂವೀಸ್ಗಳಲ್ಲೇ ತಮಿಳ್ ಸಾಂಗ್ಸ್ನ ಹೆಚ್ಚಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ. ಆ ಸಾಂಗ್ಸಿಂದನೇ ಸಿನಿಮಾ ಹಿಟ್ಟಾಗಿರೋ ಉದಾಹರಣೆ ಕೂಡ ಇದೆ. ಬಟ್ ನಮ್ಮಲ್ಲಿ ಈ ಥರದ ಒಂದು ಚಿಕ್ಕ ಇಶ್ಯೂಸ್, ನಂಗೆ ಗೊತ್ತಿಲ್ಲ ಚಿಕ್ಕದೋ ದೊಡ್ಡದೋ, ಬಟ್ ಈ ಥರದ ಇಶ್ಯೂಸ್ನ ಮಾಡ್ಕೊಂಡೆ ಎಲ್ಲೋ ಸಿನಿಮಾಗಳಿಗೂ ಇದು ಓಡ್ತಾ ಬೀಳುತ್ತೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ನಿಮಗೇನು ಅನ್ಸುತ್ತೆ? ಆದರೆ ನಿಮಗೆ ಅದು ಈ ಕ್ರಿಯೇಟಿವಿಟಿ ಅನ್ನೋವಂಥ ಫೀಲ್ಡೇ ಹಾಗೆ. ಅಂದರೆ ಇದರಲ್ಲಿ ನಾವೇನೋ ಕ್ರಿಯೇಟ್ ಮಾಡ್ತೀವಿ, ಅದನ್ನು ಬೇರೆಯವ್ರು ಬಳಸ್ಕೊಂಡಾಗ ನಾವು ಸ್ವಲ್ಪ ಮುಜುಗರ ಪಡ್ಕೋತೀವಿ, ನಮ್ಮ ಪರ್ಮಿಷನ್ ತೊಗೊಂಡಿಲ್ಲ ಅಂದರೆ ಸ್ವಲ್ಪ ಅಫೆಂಡ್ ಆಗ್ತೀವಿ. ಇದರಲ್ಲಿ ನಂಗೆ ಗೊತ್ತಿಲ್ಲ ಅದು, ಅಂದರೆ ಈಗ ಹಾಡ್ಬೋದಾ, ಗುನುಗ್ಬೋದಾ, ಟಿ ವಿಲಿ ಬರ್ಬೋದಾ, ಬಂದರೆ ಎಷ್ಟು ಸೆಕೆಂಡ್ ಬರ್ಬೋದು, ಇದೆಲ್ಲ ನನಗೆ ಲೀಗಲಿ ಗೊತ್ತಿಲ್ಲದ ಕಾರಣದಿಂದಾಗಿ ಇದು ಎಷ್ಟು ತಪ್ಪು ಎಷ್ಟು ಸರಿ ಅಂತ ಜಡ್ಜ್ ಮಾಡುವಂಥ ಪ್ಯಾರಾಮೀಟರ್ ನನಗೆ ಗೊತ್ತಿಲ್ಲ. ಬಟ್ ಒಂದು ವಿಷಯ, ಈ ರೀತಿ ರಿಸ್ಟ್ರಿಕ್ಟ್ ಮಾಡ್ತಾ ಹೋದರೆ ಸಿನಿಮಾ ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ, ಅದು ಸರಿ. ಹಾಗಂತ ಪರ್ಮಿಷನ್ ತಗೊಳ್ಳದೆ ನಾವು ಈ ರೀತಿ ಮಾಡಿದ್ರೆ ಅದು ಯಾರ್ದೋ ಒಬ್ಬರ ಹಕ್ಕಿನ ಉಲ್ಲಂಘನೆ ಆಗುತ್ತೆ, ಅದು ಸರಿ. ಹಾಗಾಗಿ ಇಬ್ಬರೂ ಕೂಡ ಕೂತ್ಕೊಂಡು ಮಾತಾಡಿ ಇದಕ್ಕೊಂದು ಸೊಲ್ಯೂಷನ್, ಯಾಕಂದರೆ ನಾವು ಆಲ್ರೆಡಿ ತುಂಬ ಸೋತೋಗಿದ್ದೀವಿ ಬೇರೆ ಬೇರೆ ವಿಷಯಗಳಿಂದ, ಮತ್ತು ಥಿಯೇಟ್ರಿಗೆ ಜನ ಬರಲ್ಲ ಅನ್ನೋ ವಿಷಯದಿಂದ. ಅದ್ರ ಮಧ್ಯೆ ಇಂಥದ್ದೆಲ್ಲ ನಾವು ಮಾಡಿ ಹೋರಾಡ್ತಾ ಇದ್ದರೆ ಒಂದು ನ್ಯೂಸ್ ಆಗುತ್ತೆ, ಜನಗಳಿಗೆ ಇನ್ನೂ ಸುಸ್ತಾಗುತ್ತೆ ಇವ್ರದ್ದು ಏನಿದು ಅಂತ. ದಯವಿಟ್ಟು ಇದೇ ಹೋರಾಟನ ಇನ್ನೂ ಸಿನಿಮಾನ ಕ್ರಿಯೇಟಿವ್ ಮಾಡೋದಕ್ಕೆ, ಬೆಟರ್ ಮಾಡೋದಕ್ಕೆ ಏನಾದರೂ ಮಾಡೋದಕ್ಕೆ ಮಾಡೋಣ ಅಂತ ಅನ್ಸುತ್ತೆ ನನಗೆ. ಸರ್ ಇನ್ನು ನನ್ನ ನೇರ ಪ್ರಶ್ನೆ, ದರ್ಶನ್ ಅವರ ಪ್ರಕರಣಕ್ಕೆ ನಿಮ್ಮ ರಿಯಾಕ್ಷನ್? ಐ ಥಿಂಕ್ ಇದೊಂದು ತುಂಬ ನೋವು ಕೊಡುವಂಥ ಅಥವಾ ಆಘಾತ ತರುವಂಥ ವಿಷಯ ಕರ್ನಾಟಕಕ್ಕೆ, ಜೊತೆಗೆ ಇಂಡಸ್ಟ್ರಿಗೆ. ಬಟ್ ನನಗನ್ಸುತ್ತೆ ದರ್ಶನ್ ಅವರನ್ನು ನಾನು ಹತ್ತಿರದಿಂದ ನೋಡಿದಾಗ ಅವ್ರು ಯಾವಾಗಲೂ ನನಗೆ ಅವರಲ್ಲೊಂದು ಸೆನ್ಸಿಟಿವ್ ಸೈಡ್ ಕೂಡ ನಾನು ನೋಡಿದ್ದೀನಿ. ಅಂದರೆ ಅವರೊಂದು ಬೇರೆಯವರು ಆ್ಯಕ್ಟರ್ ಅಂತ ಗೊತ್ತಾದಾಗ ರೆಸ್ಪೆಕ್ಟ್ ಮಾಡೋ ರೀತಿ ಇರ್ಬೋದು, ಅಥವಾ ಅವರ ಕೆಲಸಗಳನ್ನು ಗೌರವಿಸುವಂಥ ರೀತಿ ಇರ್ಬೋದು, ಇದರಲ್ಲೊಂದು ಸೆನ್ಸಿಟಿವಿಟಿ ನೋಡಿದ್ದೀನಿ. ಬಟ್ ಇವರಿಂದ ಈ ಥರದ ಒಂದು ವಿಷಯ ಆಯಿತು ಅನ್ನೋದು ಸ್ವಲ್ಪ ನಂಬೋಕ್ಕೆ ಕಷ್ಟ ಆಗುವಂಥ ವಿಚಾರ. ಬಟ್ ಆಗಿದ್ದರೆ ಖಂಡಿತ ಅದಕ್ಕೆ ಶಿಕ್ಷೆ ಆಗಲೇಬೇಕು. ಒಂದು ವೇಳೆ ಆಗಿಲ್ಲ ಅಂದರೆ
ಇಷ್ಟು ಟೈಮ್ ಅವ್ರ ಒಳಗೆ ಏನಿದ್ದಾರೆ ಈಗ ಒಂದು ಒಳ್ಳೆ ರೀತಿಯ ಮನನ ಆಗಿರುತ್ತೆ, ಏನಾಯಿತು, ತಪ್ಪಾ ಸರಿನಾ, ನನ್ನಿಂದ ಏನು ತಪ್ಪಾಯಿತು ಅಂತ. ಇದೆಲ್ಲದರಿಂದ ಅವರೊಂದು ಒಳ್ಳೆಯ ಮನುಷ್ಯನಾಗಿ ಹೊರಗೆ ಬರ್ತಾರೆ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಸಿಗಲಿ ಅಷ್ಟೇ. ಇನ್ನು ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ತುಂಬ ಕ್ಯೂರಿಯಾಸಿಟಿಯನ್ನು ಎಕ್ಸ್ಪೆಕ್ಟೇಷನನ್ನು ಹುಟ್ಟಾಕಿರುವಂಥದ್ದು 45 ಸಿನಿಮಾ. ಸೊ ಸಿನಿಮಾದ ಅಪ್ಡೇಟ್ಸ್ ಎಲ್ಲಿಗೆ ಬಂತು, ಏನಾಗ್ತಾ ಇದೆ? 45 ಕ್ಲೈಮ್ಯಾಕ್ಸ್ ಬಾಕಿ ಇದೆ, ಬಟ್ ಸ್ವಲ್ಪ ದೊಡ್ಡ ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ತುಂಬ ಪ್ಲ್ಯಾನ್ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ತುಂಬ VFX ಕೆಲಸಗಳು ನಡೀತಾ ಇದೆ. ಬಟ್ ಇದೊಂದು ಒಳ್ಳೆ ಸಿನಿಮಾ ಆಗಿ ಬರ್ಬೋದು ಅನ್ನುವಂಥ ನಂಬಿಕೆ ನಂದು. ಸೊ ನೋಡೋಣ ಹೇಗಾಗುತ್ತೆ ಅಂತ. ಬಟ್ ಐ ಹೋಪ್ ಆ್ಯಂಡ್ ಐ ಬಿಲೀವ್ ದಿಸ್ ವಿಲ್ ಬಿ ಅ ಗುಡ್ ಫಿಲ್ಮ್ 45. ಓಕೆ, ನೀವಾಗಲೇ ಹೇಳ್ತಾ ಇದ್ರಿ ಶಿವಣ್ಣ ಮತ್ತು ಉಪೇಂದ್ರ ಅವರ ಜುಗಲ್ ಬಂದಿರುತ್ತೆ ಅಂತ, ಬಟ್ ನೀವೇನು ಅಂತ? ನಾನು ಅವ್ರ ಮಧ್ಯ ಪಚ್ಚಿ ಅಂದರೆ ಅಂತ ನಾನು ಚಂದ ಅದೊಂಥರ. ನನಗೆ ತುಂಬ ಖುಷಿ ಏನಂದರೆ ನಾನು ಓಮ್ನ ದೊಡ್ಡ ಫ್ಯಾನು, ಅದ್ರ ಡೈರೆಕ್ಟರು ಆ್ಯಂಡ್ ಆ್ಯಕ್ಟ್ರು ಇಬ್ಬರ ಮಧ್ಯೆ ನಾನು ಎಂತ ಚಂದ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ರಾಜ್ಬಿ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.